ಎಸ್ವಿಸಿ ಫಿಲಂ ವತಿಯಿಂದ ನಿರ್ಮಾಪಕರಾದ ಮುನೇಗೌಡರು ಪ್ರಥಮ ಬಾರಿಗೆ ಚಿತ್ರಕ್ಕೆ ಒಂದು ಸುಂದರವಾದ ಚಿತ್ರ ತೆಗಿಬೇಕು ಅಂತೇಳಿ ಪಾದಾರ್ಪಣೆ ಮಾಡಿದ್ದಾರೆ. ಹೆಸರು ಸುಂದರವಾಗಿದೆ, ಅಷ್ಟೇ ಚೆನ್ನಾಗಿ ಟ್ರೈಲರ್ ಕೂಡ ರಿಲೀಸ್ ಮಾಡಿದಂತ ಧ್ರುವ ಸರ್ಜಾರ್ ಅವರು, ಪ್ರೇಮ್ ಅವರು, ಬಾಮಾ ಹರೀಶ್ ಅವರು, ಇನ್ನು ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮ ಚಿತ್ರ ಯಶಸ್ವಿ ಆಗಲಿ, ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶ ಮಾಡಿಕೊಡಿ. ಇನ್ನೂ 16 ಚಿತ್ರಗಳನ್ನ ನಿರ್ಮಾಣ ಮಾಡುವಂತ ಶಕ್ತಿ ನಮ್ಮ ಮುನೇಗೌಡರಿಗೆ ಭಗವಂತ ಕೊಡ್ಲಿ. ಹಾಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ನನ್ನ ಆಸೆ ಒಂದೇ, ಪ್ರತಿ ಹುಟ್ಟುಹಬ್ಬಕ್ಕೆ ಒಂದು ಹೊಸ ಹೊಸ ಕನ್ನಡ ಪಿಕ್ಚರನ್ನ ತೆಗಿಲಿ ಮುನೇಗೌಡರು, ಆ ಶಕ್ತಿ ಭಗವಂತ ಕೊಡ್ಲಿ ಅಂತ. ನಾನು ಧ್ರುವ ಸರ್ಜಾ ಅವರ ಋಣ ನನ್ನ ತಲೆ ಮೇಲಿದೆ. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ 2 ಗಂಟೆಗಳ ಕಾಲ ನನ್ನ ಕ್ಷೇತ್ರಕ್ಕೆ ಬಂದು ನನ್ನ ಪರವಾಗಿ ಮತ ಯಾಚಿಸಿ ನನಗೆ ಆಶೀರ್ವಾದ ಮಾಡಿದ್ರು. ನನ್ನ ಗೆಲುವಿಗೆ ಧ್ರುವ ಸರ್ಜಾ ಅವರು ಕಾರಣ, ಅದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೆ. ಅನೇಕ ಅಭಿಮಾನಿಗಳನ್ನ ಗಳಿಸಿದ್ದಾರೆ ಪ್ರೇಮ್ ಅವರು, ಧ್ರುವ ಸರ್ಜಾ ಅವರು. ಈ ಚಿತ್ರವನ್ನು ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದ ಕನ್ನಡಿಗರ ಮನೆ ಮಾತಾಗ್ಲಿ. ಒಂದು ಸಿನಿಮಾ, ಗಣೇಶ್ ಅವರ ಸಿನಿಮಾ ಮೊದಲು ಮುಂಗಾರ ಮಳೆ ಬಂದಾಗ ಆ ನಿರ್ಮಾಪಕರ ಹೆಸರು ಇಡೀ ರಾಜ್ಯಕ್ಕೆ ಗೊತ್ತಾಯಿತು. ಅದೇ ರೀತಿ ಮುನೇಗೌಡರ ಹೆಸರು ಈ ಚಿತ್ರ ಬಿಡುಗಡೆ ಆದ್ಮೇಲೆ ಇಡೀ ರಾಜ್ಯದ ಕನ್ನಡ ಚಿತ್ರರಂಗದ ಮನೆ ಮಾತಾಗ್ಲಿ ಅಂತೇಳಿ ಶುಭ ಕೋರುತ್ತೀನಿ. ಡೈರೆಕ್ಟರ್ ಇದ್ದಾರೆ, ಆಕ್ಟ್ರೆಸ್ ಒಳ್ಳೆಯವರಿದ್ದಾರೆ. ಕನ್ನಡ ಚಿತ್ರ ನೋಡೋರು ಪ್ರೋತ್ಸಾಹ ಮಾಡಬೇಕು. ನೋಡಿದ್ರೆ ಮಾತ್ರ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಿದಾಗ ಆಗ್ತದೆ. ಮನೆ ಕುಟುಂಬ ಪೂರ್ತಿ ಹೋಗಿ ನೋಡುವಂತ ಸಿನಿಮಾಗಳಿವೆ ಬೇಕಾದಷ್ಟು, ನೋಡ್ಬೋದು. ಒಳ್ಳೇದಾಗ್ಲಿ. 2 ಒಳ್ಳೆಯ ದಿನಗಳು, ಒಂದು ಇವತ್ತು ಮುನೇಗೌಡರ ಹುಟ್ಟುಹಬ್ಬ, ನಾಳೆ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಹಾಗಾಗಿ ಇದರ ಮಧ್ಯೆ ಈ ಚಿತ್ರ ಇವತ್ತು ಟೀಸರ್ ಕಂಡಿದೆ. ಶುಭ ಕೋರಿರೋರು ಒಳ್ಳೆಯ ತುಂಬು ಹೃದಯದ ಮನಸ್ಸಿರ್ತಕ್ಕಂಥ ನಮ್ಮ ಧ್ರುವ ಸರ್ಜಾ ಅವರು, ಪ್ರೇಮ್ ಅವರು. ಅದಕ್ಕೆ ಯಶಸ್ವಿ ಆಗ್ತದೆ ಅಂತ ನಾನಂತೂ ಭಾವಿಸ್ತೀನಿ. ಯಶಸ್ವಿ ಆಗಲಿ. ನಾನು ಮುನೇಗೌಡರಿಗೆ ವಿನಂತಿ ಮಾಡೋದಿಷ್ಟೇ, ಒಂದು ಚಿತ್ರ ತೆಗೆದು ಬಿಡಬೇಡಿ, ಇನ್ನು 4-6 ಚಿತ್ರ ತೆಗಿರಿ. ನಿಮ್ಮ ಪ್ರತಿ ಹುಟ್ಟುಹಬ್ಬಕ್ಕೆ ಒಂದೊಂದು ಟೀಸರ್ ಕಾರ್ಯಕ್ರಮ ಪ್ರಾರಂಭ ಮಾಡಿ. ಇನ್ನೂ ದೊಡ್ಡ ದೊಡ್ಡ ಕಲಾವಿದರನ್ನು ಕರೀರಿ, ಒಳ್ಳೆ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಿ. ನಿಮ್ಮ ಹೆಸರು ಕೂಡ ಕರ್ನಾಟಕ ರಾಜ್ಯದ ಚಿತ್ರರಂಗದಲ್ಲಿ ಮನೆ ಮಾತಾಗಲಿ ಅಂತ ಶುಭ ಕೋರಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನನಗೆ ಬೇರೆಯವ್ರ ಮೀಟಿಂಗ್ ಇದ್ರಿಂದ ಅವರು ಹುಟ್ಟುಹಬ್ಬಕ್ಕೆ ಶುಭ ಕೋರಿ ನಾನು ಹೊಡ್ತೀನಿ. ಧನ್ಯವಾದಗಳು. ದಾಸರಳ್ಳಿ ಶಾಸಕರಾದಂತಹ ಶ್ರೀ ಮುನಿರಾಜು ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿ ಇಂದು ಮುನೇಗೌಡರವರಿಗೆ ಹುಟ್ಟುಹಬ್ಬದ ಪ್ರೀತಿಯಿಂದ ಶುಭಾಶಯವನ್ನ ಕೋರೋದಕ್ಕೆ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸ್ತಾ